ಪಯಣಕ್ಕೆ ಬಂದಿದ್ದೀವಿ. ಪಯಣ ಇಸ್ ನಥಿಂಗ್ ಬಟ್ ಕಾರ್ ಮ್ಯೂಸಿಯಂ ಮೈಸೂರಲ್ಲಿ. ಪಯಣ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲ. ನೋಡೋಣ ಒಳಗಡೆ ಲೈಕ್ ಯಾವ ಕಾರ್ಸ್ಗಳು ಇಟ್ಟಿರ್ತಾರೆ ಅಂತ. ಕಮ್ ಲೆಟ್ಸ್ ಗೆಟ್ ಇನ್ ಟು ದ ಪಯಣ. ಟಿಕೆಟ್ ಕೌಂಟರ್ ಇಲ್ಲಿದೆ. ಸೊ ಟಿಕೆಟ್ ತಗೊಳ್ಳೋಣ ಮೊದಲು, ಕಾರ್ಸ್ ಎಲ್ಲ ನೋಡೋಕ್ಕಿಂತ ಮುಂಚೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಕಾರ್ಸ್ ಇಟ್ಟಿದ್ದಾರೆ, ಏನೇನು ಇಟ್ಟಿದ್ದಾರೆ ಅಂತೆಲ್ಲ ನೋಡ್ಕೊಂಬರೋಣ. ವಾವ್, ದೇರ್ ಆರ್ ಸೋ ಮೆನಿ ಅಮೇಝಿಂಗ್ ಕಾರ್ಸ್. ಇದು ಬುಲೆಟ್ ಕಾರ್ಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಮೇ ಬಿ ಹಿಂದಿನ ಕಾಲದಲ್ಲಿ ಈ ಥರ ಗಾಡಿಗಳನ್ನ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ಅಂದರೆ ಎತ್ತಿನ ಗಾಡಿ, ಕುದುರೆಗಳನ್ನ ಕಟ್ಕೊಂಡು. ಇದು ಫ್ಲ್ಯಾಟ್ 501 ಕಾರ್, 1925. ಚೆನ್ನಾಗಿದೆ ಅಲ್ಲ. ಇದು ಇಟಾಲಿಯಲ್ ಮ್ಯಾನುಫ್ಯಾಕ್ಚರ್ ಆಗಿದ್ದು 1931, 6 ಸಿಲಿಂಡರ್ ಇನ್ಲೈನ್ ಕಾರ್. ಸೊ ಇದು ಸ್ಟುಡಿಬೇಕರ್ ಪ್ರೆಸಿಡೆಂಟ್ ಕಾರ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ, ಇಂಜಿನ್ 8 ಸಿಲಿಂಡರ್ ಇನ್ಲೈನ್. ವಾವ್. ಓಪೆಲ್ ಕೆಡಿಟ್ ಕಾರ್, ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಫೋರ್ಡ್ ಪರ್ಫೆಕ್ಟ್ ಕಾರ್, ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ UK. ವಾವ್, ಇದಂತೂ ಸಕ್ಕತ್ತಾಗಿದೆ. ಮಾರಿಸ್ ಸೀರೀಸ್ 8 ಅಂತ, ಮ್ಯಾನುಫ್ಯಾಕ್ಚರ್ಡ್ ಇನ್ UK. ಇದೂ ಇಂಜಿನ್ ಬಂದ್ಬಿಟ್ಟು 4 ಸಿಲಿಂಡರ್ ಇನ್ಲೈನ್. ಸಕ್ಕತ್ತಾಗಿದೆ ನೋಡೋಕ್ಕೆ. ಫ್ರೇಸರ್ ಕಾರ್, Buick Series 50 Super 8, manufactured in Germany, engine 8 cylinder inline. ಒಂದೊಂದು ನೋಡೋಕ್ಕೆ ಸೀರಿಯಸ್ಲಿ ಅಮೇಝಿಂಗ್ ಆಗಿದೆ ಒಂದೊಂದು ಕಾರ್ ಕೂಡ. ಡೈಮ್ಲರ್ ಕಾರ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಗ್ಲೆಂಡ್. ಬೈಕ್, ಸ್ಕೂಟರ್ಸ್ ಕೂಡ ಇದೆ. ಬಜಾಜ್, ಜಾವಾ. ಅವಾಗಿನ ಕಾಲಕ್ಕೆ ಹೆಂಗಿದೆ ನೋಡೋದು. 500cc. ಇದ್ಯಾವುದಿದು? ನೋಡೋ ಗೇರ್ ಹೆಂಗಿದೆ ಅಲ್ಲ, ಇದು ಇನ್ನ ಬ್ರೇಕ್ ಅನ್ಸುತ್ತೆ ಅದು ನನ್ನ ಪ್ರಕಾರ. ಅಲ್ಲ, ಗಾಡಿ ಇರೋದೇ ಹಿಂಗ, ಇಲ್ಲಾಂದ್ರೆ ಇನ್ನ ಮಾಡ್ಬೇಕಾ? ಇದು ಇರೋದೇ ಹಂಗೆ ನನ್ನ ಪ್ರಕಾರ. ಅದು ಗೇರು, ಇದು ಬ್ರೇಕ್ ಅನ್ಸುತ್ತೆ. ಈ ಕಡೆ ಇರೋದು ಲಿವರ್. ಈ ಗಾಡಿನ ಇವತ್ತೇ ನೋಡ್ತಿರೋದು ಇದನ್ನ. ವಿಕ್ಟೋರಿಯಾ TVS ನ ಇದ್ರ ಬೇಸ್ ಮೇಲೆ ಮಾಡಿದ್ದಾರೆ ನಾವಪ್ಪ. ಅವ್ರು ಬೈತಾರೆ. ಬಜಾಜ್ ಸ್ಕೂಟರ್ಸ್. ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮಪ್ಪ ಹತ್ರ ಬಜಾಜ್ ಇದ್ದಿದ್ದು. ಆ್ಯಕ್ಚುಲಿ ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ವೆಹಿಕಲ್. ಖುಷಿ ಆಗುತ್ತೆ ಮತ್ತೆ ನೋಡೋದಕ್ಕೆ ಬಜಾಜ್ ಸ್ಕೂಟರ್ಸ್. ಸಿಟ್ರಾನ್ ಟ್ರ್ಯಾಕ್ಷನ್ಸ್ 1947 ಫ್ರಾನ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇಂಜಿನ್ 4 ಸಿಲಿಂಡರ್ ಇನ್ಲೈನ್. ಹಿಂದೂಸ್ತಾನ್ 14, ಮ್ಯಾನುಫ್ಯಾಕ್ಚರ್ಡ್ ಇನ್ ನಮ್ಮ ಭಾರತ. ಅಂಬಾಸಿಡರ್. ಮೊದಲೆಲ್ಲ ಹಳೆ ಕಾರ್ಗಳು ನೋಡ್ಬೇಕಾದ್ರೆ ಅಂದರೆ ಸ್ವಲ್ಪ ವರ್ಷದಿಂದ ಅಯ್ಯೋ ಈ ಕಾರ್ಗಳಲ್ಲೆಲ್ಲ ಯಾರು ಇದು ಮಾಡ್ತಾರೆ, ಡ್ರೈವ್ ಮಾಡ್ತಾರೆ, ಕ್ರೇಜ್ ಇರಲ್ಲ. ಇವಾಗ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಆಗಿದೆ ಆ್ಯಕ್ಚುಲಿ. ನೋಡಿ, ಇದನ್ನೆಲ್ಲ ಮ್ಯೂಸಿಯಮಲ್ಲಿ ಇಟ್ಬಿಟ್ಟು ದೇ ಆರ್ ಲೈಕ್ ಶೋಕೇಸಿಂಗ್ ಇಟ್ ಬಿಕಾಸ್ ಆಲ್ವೇಸ್ ದ ಓಲ್ಡ್ ಈಸ್ ಗೋಲ್ಡ್. ನೋಡಿ ಎಷ್ಟು ಲಕ್ಸುರಿಯಾಗಿ ಕಾಣಿಸ್ತಿದೆ ಆ ಕಾರ್. ಹಿಲ್ಮ್ಯಾನ್ ಅಂತಾರೆ, ಅಲ್ಲೊಂದಿತ್ತು. Skoda 420
ರೋಡ್ಸ್ಟರ್ 1937 ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು? ಏನಿದು? ಚೆಕ್ ಸೋಲ್ವಿಕಾ. ಚೆಸ್ಸೋಲ್ವಿಕಾ ಚೆಕ್ ಸೋಲ್ವಿಕಾ. ಯಾವ ಕಂಟ್ರಿ ಇದು? ಚೆಕ್ ಸೋಲ್ವಿಕಾ ಇಸ್ ಅ ಕಂಟ್ರಿ. ಚೆಕ್ಸೋಲ್ವಿಕಾ ಇಟ್ ಸೆಲ್ಫ್ ಎ ಕಂಟ್ರಿ. ಫಸ್ಟ್ ಟೈಮ್ ನಾನು ಹೆಸರು ಕೇಳ್ತಿರೋದು. ಒನ್ ಫ್ಲೋರಲ್ಲಿ ವಾಚ್ ಮಾಡಿದಾಯಿತು. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ, ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ. ನೋಡಿ ಇನ್ನು 2 ಫ್ಲೋರ್ಸ್ ಇದೆಯೋ ಮೇ ಬಿ. ಸೊ ಎಕ್ಸೈಟೆಡ್ ಟು ವಾಚ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್. ಮಲ್ಕೊಂಡಿದ್ದಾನೆ ಆಲ್ರೆಡಿ. ಅವ್ನಿಗೆ ಆಲ್ರೆಡಿ ಟಯರ್ಡ್ ಆಗಿದೆ, ಬೆಳಗ್ಗೆಯಿಂದ ಬರೀ ಅಲೀತಾನೇ ಇದ್ದಾನೆ. ವಾವ್, there are n number of cars here. ವ್ಯಾನ್ ಕೂಡ ಇಟ್ಟಿದ್ದಾರೆ. ನೋಡ ಕೆಳಗಡೆ ಹೋಗ್ಬಿಟ್ಟು ಇಯರ್ದು ಅಂತ ಟ್ರಕ್ ಇದು. ಬಟ್ ಯಾವುದು ಏನು 1981 ಟ್ರಕ್ ಅಂತ ಹಾಕಿದ್ದಾರೆ. ಮಿಲಿಟರಿ ಟ್ರಕ್. ಓಕೆ, ಮ್ಯಾನುಫ್ಯಾಕ್ಚರ್ಡ್ ಇನ್ ಸೋವಿಯತ್ ಯೂನಿಯನ್. ಮಿಲಿಟರಿ ಟ್ರಕ್ ಅಂತೆ ನೋಡಿ. ಸೊ 1945 ಇದು. US ಆರ್ಮಿ KSI ರೇಡಿಯೋ ಟ್ರಕ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಈ ಥರದ್ದೆಲ್ಲ ಇಲ್ಲೇ ನೋಡ್ತಿರೋದು ಆ್ಯಕ್ಚುಲಿ. 1967 ಇದು. K69 ಮ್ಯಾನುಫ್ಯಾಕ್ಚರ್ಡ್ ಇನ್ ರಷ್ಯಾ. ಇದು ಮಿಲಿಟ್ರಿ ಟ್ರಕ್ಕಾ? ನೋಡಿ ಹೆಂಗಿದೆ ಆ್ಯಕ್ಚುಲಿ, ಮಿಲಿಟ್ರಿ ಟ್ರಕ್ ಅಂತೆ. ಒಂದು ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಇಂಡಿಯನ್ ಆರ್ಮಿ, ಯೂಸ್ಡ್ ಇನ್ ಇಂಡಿಯನ್ ಆರ್ಮಿ. ವಾವ್. 1958 Willys ಪಿಕಪ್, ಅಮೇರಿಕಾ ಮ್ಯಾನುಫ್ಯಾಕ್ಚರಿಂಗ್. ಟ್ರಕ್ ಶ್ರೀ ಧರ್ಮಸ್ಥಳ. ಟಾಟಾ ಟ್ರಕ್. 1948 ಫೋರ್ಡ್ ಟ್ರಕ್ ಮ್ಯಾನುಫ್ಯಾಕ್ಚರ್ಡ್. ಇದು ಅಮೇರಿಕಾದು, ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಟಾಟಾ ಟ್ರಕ್. 1983 ಡಟ್ಸನ್ ಬ್ಲೂ ಬರ್ಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಜಪಾನ್. ನಮ್ಮ ದಾದಾ ಕಾರ್ ಇದು, ವಿಷ್ಣುವರ್ಧನ್. 1994 ಕಾರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಟಾಲಿ. ನಾನಿನ್ನೂ ಹುಟ್ಟೇ ಇರಲಿಲ್ಲ. 1980 car manufactured in Germany. 2008 car. BMW 1993 manufactured in Germany. 7 Series car. 1990 car Toyota Corolla manufactured in Japan. Manufactured in UK. 2005 car. ಇದು ಯಾವುದು? 1989 Cadillac Fleetwood manufactured in America. 1987. Next 1986 Ambassador Air Force India manufacturing. 1996 Tempo Matador. Tempo Matador. ಅಸೆಂಬ್ಲಿ ಲೈಕ್ ಪಾರ್ಟ್ಸ್ ರಿಮೂವ್ ಮಾಡಿಬಿಟ್ಟಿದ್ದೇವೆ ಇನ್ ಶೋ. ಓಕೆ, ಏನೇನು ಪಾರ್ಟ್ಸ್ ಏನೇನಿರುತ್ತೆ ಅಂತ. ಓಕೆ ಹೋಪ್ಫುಲಿ ನನ್ನ ಜೊತೆ ನೀವು ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಕಾರ್ ಮ್ಯೂಸಿಯಂ ಪಯಣ ಮೈಸೂರಿಗೆ ಬಂದಾಗ ಯಾವ ಥರ ವಿಸಿಟ್ ಕೊಡಿ. ಆ್ಯಕ್ಚುಲಿ ಚೆನ್ನಾಗಿದೆ ಪಯಣ ಮ್ಯೂಸಿಯಂ. ಮಂಜೂಷಾ, ಎ ಚಾಪ್ಟರ್ ಆಫ್ ಮಂಜೂಷಾ ಮ್ಯೂಸಿಯಂ ಧರ್ಮಸ್ಥಳ. ನೋಡೋಣ ಏನಿದೆ ಅಂತ. ಇದೆಲ್ಲ ಹಳೆ ಕಾಲದಲ್ಲಿ ಬಳಸ್ತಿದ್ದ ಮಿಷಿನ್ಸ್ ಅನ್ಸುತ್ತಲ್ಲ, ಅಡುಗೆ ಸಾಮಾನು.
ಸ್ಟುಡಿಯೋ ಕ್ಯಾಮ್ರಾ ಇದು 1890 1930ವರೆಗೂ ಮ್ಯಾನುಫ್ಯಾಕ್ಚರ್ಡ್ ಇನ್ ಜಪಾನ್. ಇದೇನಿದು? ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿರೋದು ಕ್ಯಾಮ್ರಾನ. ಇದು ಇಷ್ಟು ದೊಡ್ಡದಾ ಲೆನ್ಸು? ಟೆಲಿಫೋಟೋ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿರೋದಂತ. ಕ್ಯಾಂಡಲ್ ಸ್ಟಿಕ್ ಟೆಲಿಫೋಟೋ, ಟೆಲಿಸ್ಕೋಪ್, ಐರನ್ ಬಾಕ್ಸ್. ಎಷ್ಟು ಇದು ಎಲ್ಲನೂ ಐರನ್ ಬಾಕ್ಸ್ಗಳ. ಎಷ್ಟು ಚಿಕ್ಕದು? ಕ್ಲಾಕ್, ಬಾಕ್ಸ್ ಕ್ಯಾಮ್ರಾ. ಗಡಿಯಾರ. ಥಾಮಸ್ ಎಡಿಸನ್ ಧ್ವನಿ ಲೇಖನ ಯಂತ್ರ. ಹೆಂಗಿದೆ ಅಲ್ಲ? 1904 ಗ್ರಾಮೋಫೋನ್. ಟೀ ಸಮಯ. ಸೋಡಾ ಮೇಕರ್. ವೈನ್ ಗ್ಲಾಸ್ ಬಾಟಲ್. ಎನ್ಕ್ರೇವಿಂಗ್ ಪೆನ್, ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದು. ಇಂಕ್ ಪಾಟ್. ಮಹಾಭಾರತ. ಕಾಯಿನ್ಸಾ? ಹಳೆ ಕಾಲದ್ದು. ಇದು ಯಾವುದಿದು? ಬೇರೆ ದೇಶದ ಇದು? ಶಾತವಾಹನರು, ಪಲ್ಲವರು. ಅಲ್ಲ, ಇದೆಲ್ಲ ಇಂಡಿಯಾದೇನು? ಉರ್ದು ಅಲ್ಲ, ಹಳೆಗನ್ನಡ. ಕನ್ನಡ ಅಲ್ಲ. ಹಳೆ ಕಾಲದ್ದು. ಇದರಲ್ಲಿ ನಾವು 10 ಪೈಸೆ ನೋಡಿದ್ದೀವಿ, 1 ರೂಪಾಯಿ ನೋಡಿದ್ದೀವಿ, 50 ಪೈಸೆನೂ ನೋಡಿದ್ದೀವಿ, 1 ರೂಪಾಯಿ ನೋಡಿದ್ದೀವಿ. ಕಾಲ್ ನಾವು ನೋಡಿರೋದು ಅಷ್ಟೇ. ಇದು ಎಲ್ಲ ನೋಡಿಲ್ಲ. ಇದೆಲ್ಲ ಡಿಫ್ರೆಂಟ್ ಕಂಟ್ರೀಸ್ ಕರೆನ್ಸಿ. ಪೇಪರ್ ಕಟ್ಟಿಂಗ್ ಮಿಷಿನ್ ಅಂತೆ. 1803 ಚೆನ್ನಾಗಿಲ್ಲ. ವಾಚ್. British Navy sword, officer sword, Australia sword, guns, pistol, Germany, England, USA. ಯಾವುದಿದೆ ಇದೆಲ್ಲ? ಇಂಗ್ಲೆಂಡ್, USA, ಜರ್ಮನಿ, USA. ಎಲ್ಲ ಬರೀ ಇಂಗ್ಲೆಂಡ್, ಜರ್ಮನಿ ಇದೆಯಾ? USA ಇದು. ಸಿನಿಮಾ ರೀಲ್ ಹಳೆ ಕಾಲದಲ್ಲಿ ಥಿಯೇಟರ್ಸಲ್ಲೆಲ್ಲ ಇಡ್ತಿದ್ರಲ್ಲ, ಹಳೆ ಕಾಲದ ರೀಲ್ಸ್ ನೋಡಿ ಆ ಥರ ಇದೆ. ಸೊ ಪಯಣ ಮ್ಯೂಸಿಯಮಿಂದ ಎಕ್ಸಿಟ್ ಆದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ಹಳೆ ಕಾಲಿದ್ದು ಎಲ್ಲ ನೋಡೋ ಅಂಥ ಅಪಾರ್ಚುನಿಟಿ ಸಿಕ್ತು. ಮಷೀನ್ಸ್ ಆಗಲಿ, ಅವ್ರು ಯೂಸ್ ಮಾಡಿರೋ ಲೈಕ್ ಪಾತ್ರೆಗಳಾಗಲಿ, ಇಲ್ಲ ಸ್ವಾಟ್ಸ್ ಆಗಲಿ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಪಯಣ ಬಾಯ್. ಈ ಥರ ಮೋರ್ ಪ್ಲೇಸಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಇಟ್ಸ್ ಅ ವೆರಿ ವರ್ತ್ ವಿಸಿಟಿಂಗ್ ಪಯಣ.